ನಮಸ್ತೆ, ನಾನಿವತ್ತು ಆಲೂಗಡ್ಡೆ ಬದನೆಕಾಯಿ ಮಿಕ್ಸ್ಡ್ ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿ, ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಉಪ್ಪು, ಗರಂ ಮಸಾಲ. ಈಗ ಒಗ್ಗರಣೆ ಇಟ್ಕೊಂಡ್ಬಿಡೋಣ. ಈಗ ಎಣ್ಣೆ ಹಾಕೊಂಡ್ಬಿಡ್ತೀನಿ. ಈಗ ಎಣ್ಣೆ ಕಾದಿದೆ. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಟೊಮೆಟೊ ಹಾಕೊಂಡ್ಬಿಡಿ. ಈಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡಿ. ಟೊಮೆಟೊ ಬೇಗ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ಹಳದಿ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಹಾಕೊಂಡ್ಬಿಡಿ. ಒಂದು 2 ಸ್ಪೂನ್ ಹಾಕೊಂಡ್ಬಿಡ್ತೀನಿ ನಾನು ಚಿಲ್ಲಿ ಪೌಡರ್ನ. ಸ್ವಲ್ಪ ಗರಂ ಮಸಾಲ, ಅದನ್ನು 1/2 ಟೀ ಸ್ಪೂನ್ ಹಾಕೋತೀನಿ. ಎಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆಯನ್ನೆಲ್ಲ. ನೋಡಿ, ಈಗ ಮಸಾಲೆ ಮಿಕ್ಸ್ ಆಯಿತು. ಈಗ ಇದಕ್ಕೆ ನಾನು ಬದನೆಕಾಯಿನ ಹಾಕೊಂಡ್ಬಿಡಿ. ಬದನೆಕಾಯಿನ ನೀವು ಸ್ವಲ್ಪ ದಪ್ಪಗಿನ ಕಟ್ ಮಾಡ್ಕೊಂಡ್ಬಿಡಿ. ನಾವು ಸಿಟಿ ಮಾಡ್ಕೊತೀವಲ್ಲ, ತುಂಬ ಮೆತ್ತಗಾಗಿರುತ್ತೆ. ಈಗ ಆಲೂಗಡ್ಡೆ ಕೂಡ ಹಾಕೊಂಡ್ಬಿಡಿ. ಈಗ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ನೋಡಿ, ಈಗ ಇದು ಮಿಕ್ಸ್ ಆಗಿದೆ. ಸ್ವಲ್ಪ ನೀರು ಹಾಕೊಂಡ್ಬಿಡಿ. ಎರಡನ್ನೂ ಬದನೆಕಾಯಿ ಮತ್ತು ಆಲೂಗಡ್ಡೆನ ಒಂದೇ ಸೈಜು ಕಟ್ ಮಾಡ್ಕೊಳ್ಳಿ. ತುಂಬ ನೀರು ಹಾಕೋಬೇಡಿ. ಆಲೂಗಡ್ಡೆ ಮತ್ತು ಬದನೆಕಾಯಿ ಕುದಿಬೇಕು, ಅಷ್ಟು ಮಾತ್ರ ನೀರು ಹಾಕೊಳ್ಳಿ. ನೋಡಿ, ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಈಗ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡಿ. ಲಿಡ್ ಕ್ಲೋಸ್ ಮಾಡ್ಕೊಂಡು 2 ಸೀಟಿ ಮಾಡ್ಕೊತೀನಿ ನಾನು. ಆಲೂಗಡ್ಡೆ ಕುದಿಬೇಕಲ್ವಾ. ನೋಡಿ, ಈಗ 2 ಸೀಟಿ ಆಗಿದೆ. ನಾನು ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಆಲೂಗಡ್ಡೆ ಕೂಡ ಕೂತಿದೆ. ತುಂಬಾ ಆಲೂಗಡ್ಡೆ ಮೆತ್ತ ಮಾಡ್ಕೊಂಡ್ಬಿಡಿ. ರೆಡಿಯಾಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡ್ತೀನಿ. ನೋಡಿ, ಈಗ ಇದು ರೆಡಿಯಾಗಿದೆ. ನೋಡಿ, ಈಗ ಆಲೂಗಡ್ಡೆ ಬದನೆಕಾಯಿ ಮಿಕ್ಸ್ಡ್ ಪಲ್ಯ ರೆಡಿಯಾಗಿದೆ. ಇದನ್ನು ನೀವು ರೋಟಿ ಚಪಾತಿಯೊಂದಿಗೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.